ಗುರುಭ್ಯೋ ನಮಃ ಗಣಪತಿಯೇ ನಮಃ. ನಿಗೂಢ ಭವಿಷ್ಯ ಫಲ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಮಿಥುನ ರಾಶಿಯವರಿಗೆ ಏಪ್ರಿಲ್ ತಿಂಗಳು ಹೇಗಿರುತ್ತದೆ, ಈ ರಾಶಿಯವರ ಏಪ್ರಿಲ್ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯವನ್ನ ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ರಾಶಿಯಿಂದ 11ನೇ ಮನೆಯಲ್ಲಿ ಸೂರ್ಯ ಮತ್ತು ರಾಹುವಿನ ಸಂಯೋಜನೆ ಇರುವುದರಿಂದ ಧನಲಾಭ ಆಗುವಂತ ಸಾಧ್ಯತೆ ಇದೆ. ಹಳೆ ಹೂಡಿಕೆಯಿಂದ ಈ ತಿಂಗಳು ಒಳ್ಳೆಯ ರಿಟರ್ನ್ ಸಿಗುವಂತ ಸಾಧ್ಯತೆ ಇದೆ. ಒಂದಕ್ಕಿಂತ ಹೆಚ್ಚು ಮೂಲದಿಂದ ಹಣ ಹರಿದು ಬರುತ್ತದೆ. ಹಣ ಬಂದಷ್ಟು ವೇಗವಾಗಿ ನಿಮ್ಮ ಮೂಜಿಗೆ ಹಣವನ್ನು ವ್ಯರ್ಥ ಮಾಡೋದು ಬಿಡಿ, ಉಳಿತಾಯ ಕಡೆ ಯೋಚನೆ ಮಾಡಿ. ಈ ವೃತ್ತಿಯ ಬಗ್ಗೆ ನೋಡೋದಾದರೆ ಆಫೀಸಿನಲ್ಲಿ ನಿಮ್ಮ ಐಡಿಯಾಗಳಿಗೆ ಮನ್ನಣೆ ಸಿಗುತ್ತದೆ. ನೀವು ಏನಾದರೂ ಮಾರ್ಕೆಟಿಂಗ್ ಮತ್ತು ಮೀಡಿಯಾ ಕ್ಷೇತ್ರದಲ್ಲಿದ್ದರೆ ಈ ತಿಂಗಳು ನಿಮಗೆ ಸುವರ್ಣ ಅವಕಾಶ. ಕೆಲಸದ ಮಧ್ಯದಲ್ಲಿ ಅತಿಯಾದ ಆತ್ಮವಿಶ್ವಾಸದಿಂದ ಸಹೋದ್ಯೋಗಿಯಿಂದ ಕಡೆಗಣಿಸಬೇಡಿ. ನೀವು ಟೀಮ್ ವರ್ಕ್ ಮಾಡಿದರೆ ಅನ್ಕೊಂಡಿದ್ದಷ್ಟು ನೀವು ಅತಿ ಬೇಗವಾಗಿ ನಿಮ್ಮ ಕೆಲಸ ಮುಗಿಸಿಕೊಡುತ್ತೀರಾ. ಇನ್ನು ನಿಮ್ಮ ಬಿಸ್ನೆಸ್ ಬಗ್ಗೆ ನೋಡೋದಾದರೆ ನಿಮ್ಮ ಬಿಸ್ನೆಸ್ ಕಾಂಟ್ರಾಕ್ಟ್ಗಳು ಬಹಳಷ್ಟು ಜಾಸ್ತಿ ಆಗ್ತದೆ. ಹೊಸ ಒಟ್ಟಿಗೆ ನಿಮ್ಮ ಒಪ್ಪಂದಗಳು ಮಾಡಿಕೊಳ್ಳುವಂಥದ್ದು ಬಹಳ ಒಳ್ಳೆಯದು. ಆನ್ಲೈನ್ ಬಿಸ್ನೆಸ್ ಮಾಡೋರಿಗೆ ಆದಾಯ ಅನ್ನುವಂಥದ್ದು ಬೇಗ ಆಗ್ತದೆ. ದೊಡ್ಡ ಮಟ್ಟದ ಹೂಡಿಕೆ ಮಾಡೋದಿದ್ರೆ ತಿಂಗಳ ಮಧ್ಯದ ಭಾಗದಲ್ಲಿ ಮಾಡಿ. ನಿಮ್ಮ ಕುಟುಂಬದ ವಿಚಾರದಾಗಿ ನೋಡೋದಾದರೆ ಕುಟುಂಬದ ಜೊತೆ ಸಾಕಷ್ಟು ಸಮಯ ಕಳೀರಿ. ಅಣ್ಣ ತಮ್ಮಂದಿರೊಟ್ಟಿಗೆ ಇರುವಂತ ಸಣ್ಣ ಪುಟ್ಟ ಬಿರುಕುಗಳು ದೂರ ಆಗುತ್ತದೆ. ಇನ್ನು ಪ್ರೇಮಿಗಳಿಗೆ ಪ್ರೀತಿ ನಿವೇದನ ಮಾಡಕ್ಕೆ ಏಪ್ರಿಲ್ ತಿಂಗಳು ಬಹಳಷ್ಟು ಉತ್ತಮ ಸಮಯ ಅನ್ಬೋದು. ಇನ್ನು ನಿಮ್ಮ ಆರೋಗ್ಯದ ವಿಚಾರ ನೋಡೋದಾದ್ರೆ ಅತಿಯಾದ ಓಡಾಟದಿಂದ ಕಾಲ್ನೋವು ಕಾಣಿಸಿ ಬರುವುದು. ಮೆದುಳಿಗೆ ನೀವು ಅತಿಯಾದ ಕೆಲಸ ಕೊಡಬೇಡಿ. ರಾತ್ರಿ ಸಮಯದಲ್ಲಿ ಮೊಬೈಲ್ ಬಳಕೆಯನ್ನು ಬಹಳಷ್ಟು ಕಡಿಮೆ ಮಾಡಿ ನಿದ್ದೆ ಕಡೆ ಜಾರೋದು ಬಹಳ ಮುಖ್ಯ. ನೀವು ಬುಧವಾರ ದಿನ ಗಣಪತಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು 21 ಗರಿಕೆಗಳನ್ನು ಅರ್ಪಿಸಿ ಅಕ್ಕಿಗಳಿಗೆ ಧಾನ್ಯಗಳನ್ನು ಹಾಕಿ ಪ್ರತಿದಿನ ನೀವು ಬುಧವಾರ ದಿನದಂದು ಓಂ ಬುಧಾಯ ನಮಃ ಎಂದು ಅರ್ಪಣೆ ಮಾಡಿಕೊಳ್ಳಿ. ಇದಾಗಿತ್ತು ಮಿಥುನ ರಾಶಿಯವರ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ಎಂಥ ಕಠಿಣ ಘೋರ ಸಮಸ್ಯೆಗಳಿದ್ರೂ ಕೂಡ ಡಿಸ್ಪ್ಲೇಯಲ್ಲಿ ಕಾಣ್ತಕ್ಕಂಥ ನಂಬರಿಗೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಿ. ಧನ್ಯವಾದಗಳು.